ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 30/7/2025 ಬುಧವಾರದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ವಾಸ್ತು ತಜ್ಞರು ಹಾಗೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳ್ಕೊಂಡ್ಬಿಡೋಣ. ಖಂಡಿತ. ನೋಡಿ, ಇವತ್ತು ತುಂಬ ವಿಶೇಷವಾಗಿ ಷಷ್ಠಿ ತಿಥಿ ಇರುವಂಥದ್ದು, ಶುಕ್ಲ ಪಕ್ಷ, ಹಸ್ತ ನಕ್ಷತ್ರ, ಸಿದ್ಧಯೋಗ ಮತ್ತು ವಾರ ಬುಧವಾರವಾಗಿರುವಂಥದ್ದು. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:05 ಸೂರ್ಯೋದಯ ಆಗುವಂಥದ್ದು, 6:46 ಸೂರ್ಯಾಸ್ತ ಆಗುವಂಥದ್ದು. ಮತ್ತು ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ರಾಹುಕಾಲ ಬಂದು 12:26 2:01 ಮತ್ತು ಯಮಗಂಡ ಕಾಲ 7:41 9:16. ಗುಳಿಕ ಕಾಲ ಬಂದು 10:51 12:26. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 12:01 12:51 ಆಗಿರುವಂತದ್ದು. ಗುರುಜಿ, ಬುಧವಾರದ ದಿನದ ವಿಶೇಷತೆ ಏನಾದ್ರು ತಿಳಿಸ್ತೀರಾ? ನೋಡಿ, ಈ ಒಂದು ವಿಶೇಷ ಒಂದು ಶ್ರಾವಣ ಮಾಸದಲ್ಲಿ ನೋಡೋದಾದ್ರೆ ಇವತ್ತು ಬುಧವಾರ. ಬುಧ ಬುದ್ಧಿಗೆ ಕಾರಕವಾಗಿರುವಂಥ ಗ್ರಹ. ನೋಡಿ, ಈ ಒಂದು ಬುಧ ಅಂತಂದ್ರೆ ಏನಾಗುತ್ತೆ, ಷೇರು ಮಾರುಕಟ್ಟೆ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಮತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಮೆಮೊರಿ ಪವರ್ ಅಂತ ಹೇಳ್ತೀವಿ. ಸೊ ಒಂದು ಇದು ಯಾವುದೇ ಒಂದು ಹೊಸ ಪ್ರಾರಂಭ ಮಾಡಬೇಕಾದ್ರೆ ಶಿಕ್ಷಣದ ವಿಚಾರವಾಗಿ ಪ್ರತಿಯೊಂದು ಹಂತದಲ್ಲೂ ಬುಧ ಬುದ್ಧಿ ಮೆಮೊರಿ ಪವರ್ಗೆ ಕಾರಕವಾಗಿರುವಂಥ ಗ್ರಹ ಇವತ್ತು ಮಾಡುವಂಥದ್ದು. ಮತ್ತೆ ಹೊಸದು ಏನಾದರೂ ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾದಲ್ಲಿ ಏನಾದರೂ ಹೊಸದು ಇನ್ಕ್ಲೂಡ್ ಮಾಡಬೇಕಂದ್ರೆ, ಆ ಸಂಬಂಧಿತವಾಗಿ ವ್ಯಕ್ತಿಗಳು ಕೆಲಸ ಮಾಡಬೇಕು, ಹೊಸ ಪ್ರಾಜೆಕ್ಟ್ ತಗೋಬೇಕಂದ್ರೆ ಅವರಿಗೆ ಇವತ್ತಿನ ಬುಧವಾರ ಒಳ್ಳೇದಾಗಿರುತ್ತೆ. ಸೊ ಇವತ್ತಿನ ಬುಧವಾರದ ದಿನ ಕೂಡ ಒಳ್ಳೇದಾಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಗುರುಜಿ. ಮೊದಲನೇದಾಗಿ ಮೇಷರಾಶಿ. ವಿಪರೀತ ಬುದ್ಧಿವಂತಿಕೆ ಇಂದ ಇವತ್ತು ನಿಮಗೆ ವರ್ತನೆ ಇರುವಂಥದ್ದು, ಮತ್ತು ಸದಾ ಚಟುವಟಿಕೆಯಿಂದ ಇರ್ತೀರಾ. ಅದರಿಂದ ನಿಮಗೆ ದಿನ ಇವತ್ತು ತುಂಬ ಕ್ರಿಯಾತ್ಮಕವಾಗಿರುವಂಥದ್ದು ಮೇಷರಾಶಿಯವರಿಗೆ ದಿನ ಭವಿಷ್ಯವಾಗಿದೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ನೋಡಿ, ಇವತ್ತು ಹೆಚ್ಚಾಗಿ ನೀವು ದೇವತಾ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಾ. ಅದರಿಂದ ನಿಮಗೆ ಇವತ್ತು ದಿನ ಆನಂದಮಯವಾಗಿರುತ್ತೆ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರದ ದಿನ ಭವಿಷ್ಯವನ್ನ ತಿಳಿದಿದ್ದು ಆಯ್ತು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಐಷಾರಾಮಿ ಇರುವಂಥ ವಸ್ತುವಿನ ಖರೀದಿಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಧನ ಲಾಭ ಆಗುವಂಥ ಒಂದು ದಿನ ಮತ್ತು ಯಾವುದೇ ಒಂದು ವಿಚಾರದಲ್ಲಿ ಪ್ಲಾನಿಂಗ್ ಅಂಡ್ ಅನಾಲಿಸಿಸ್ ಅನ್ನು ಮಾಡೋದಕ್ಕೆ ಇವತ್ತು ನಿಮಗೆ ದಿನ ಶುಭವಾಗಿರುತ್ತೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ನೋಡಿ ಆಯ್ತು. ಇನ್ನು ಮುಂದಿನ ರಾಶಿ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ ಗುರುಜಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಮಾಡುವ ವೃತ್ತಿಯಲ್ಲಿ ಸಮಾಧಾನ ಉಂಟಾಗುವಂಥದ್ದು. ನಿಮ್ಮ ಕಲೀಗ್ಸ್ ಆಗಿರ್ಬೋದು, ಮೇಲಾಧಿಕಾರಿ ಆಗಿರ್ಬೋದು, ನಿಮ್ಮ ಕೆಲಸದ ಬಗ್ಗೆ ಹೊಗಳಿಕೆ ಮತ್ತು ಅವರ ಸಹಕಾರ ನಿಮಗೆ ಕೆಲಸದಲ್ಲಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಸಿಂಹ ರಾಶಿ. ಸಿಂಹರಾಶಿಯವರಿಗೆ ಇವತ್ತು ಧನಲಾಭ ಹೆಚ್ಚಾಗಿರುತ್ತೆ, ಆದರೂ ಕೂಡ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು. ನಿಮ್ಮ ಪಿತೃವಿನಿಂದ ಮತ್ತು ನಿಮ್ಮ ತಂದೆಯವರ ಕಡೆ ಅಂದರೆ ನಿಮ್ಮ ತಾತ ಆಗಿರ್ಬೋದು, ಅವ್ರ ಕಡೆಯಿಂದ ನಿಮಗೆ ಒಂದು ಆರ್ಥಿಕ ಧನ ಸಹಾಯ ಆಗ್ಬೋದು. ಅದು ಇಲ್ದಿರ ಕೂಡ ನಿಮಗೆ ಅವರಿಂದ ಒಂದು ಸಜೆಷನ್ನಿಂದ ನಿಮಗೆ ಧನ ಸಹಾಯ ಸಿಂಹರಾಶಿಯವರಿಗೆ ಇವತ್ತು ಆಗುವಂಥದ್ದು. ಸಿಂಹ ರಾಶಿಯ ವಿಚಾರದ ಬಗ್ಗೆ ದಿನ ಭವಿಷ್ಯ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿಯ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ವೀಕ್ಷಕರೇ, ನಾವು ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನೇರ ಪ್ರಸಾರದಲ್ಲಿ ತಗೊಳ್ತಾ ಇದ್ದೀವಿ. ಸೊ ಬೇರೆ ಬೇರೆ ಭಾಗಗಳಿಂದ ಪ್ರಶ್ನೆಯನ್ನ ಕಳುಹಿಸಿರ್ತೀರಾ. ನಿಮ್ಮ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನ್ ತೊಂದರೆ ಅನುಭವಿಸ್ತಾ ಇದ್ದೀರಾ ಅದನ್ನ ಗುರೂಜಿಗಳ ಬಳಿ ಚರ್ಚೆ ಮಾಡೋದಕ್ಕೆ ಕೂಡ ತಿಳಿಸಿದ್ದೀರಾ. ಅದಕ್ಕೆ ಪರಿಹಾರ ಕ್ರಮಗಳನ್ನ ಕೂಡ ತಿಳಿಸಿದ್ದಾರೆ. ಜೊತೆಗೆ ನಮ್ಗೆ ರಿಪ್ಲೇಸ್ ಕೂಡ ಬರ್ತಾ ಇದೆ. ಅಂದ್ರೆ ಗುರೂಜಿಗಳು ಏನ್ ಪರಿಹಾರ ತಂತ್ರವನ್ನ ತಿಳಿಸ್ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ವರ್ಕ್ ಆಗಿದೆ ಅಂತ ಹೇಳಿ ಕೂಡ ರಿಪ್ಲೇಸ್ ಕೂಡ ಬರ್ತಾ ಇದೆ ಗುರೂಜಿ. ಸೊ ಈಗ ಒಂದು ವಾಟ್ಸಪ್ ನಲ್ಲಿ ಬಂದಿರುವಂತ ಪ್ರಶ್ನೆಯನ್ನ ತಗೊಂಡ್ಬಿಡೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರೂಜಿ, ಮಾಲಾ ಅಂತ. ಜನ್ಮ ದಿನಾಂಕ ತಿಳಿಸ್ಲಾ? 30/6/1995. ಮಾಲಾ 30/6/95. ಹೌದು. ಜನ್ಮ ಸಮಯ ಬಂದು 1:38 PM ಓಕೆ. ತಿಪ್ಟೂರು ಅಂತ ಹೇಳ್ತಾ ಇದ್ದಾರೆ ಜನ್ಮ ಸ್ಥಳ. ಗುರುಜಿ, ಇವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಆದ್ರೆ ಇದುವರೆಗೂ ಕೂಡ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ಕಂಡಿಲ್ಲ. ತುಂಬಾ ಹತ್ರಕ್ಕೆ ಬಂದು ಕೈ ಬಿಟ್ಟು ಹೋಗಿರೋವಂಥದ್ದು. ಸೊ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ನಾನು ತಗೊಂಡಿದ್ದೀನಿ ಅದ್ರಲ್ಲಿ ನಾನು ಸಕ್ಸಸ್ ಕಾಣಬಹುದಾ ಅಂತ ಕೇಳ್ತಾ ಇದ್ದಾರೆ.
ನೋಡಿ, ಯಾರು ಪ್ರಶ್ನೆ ಕಳಿಸಿದ್ದಾರೆ ಅವರ ಜಾತಕದ ವಿಚಾರವಾಗಿ ಮೊದಲೇದಾಗಿ ನೋಡೋದಂದ್ರೆ ಶುಕ್ರವಾರ ಹುಟ್ಟಿರೋದು, ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ ಮತ್ತು ತುಲಾ ಲಗ್ನದ ಜಾತಕವಾಗಿರುವಂಥದ್ದು. ಸೊ ಪ್ರತಿಯೊಂದು ಹಂತದಲ್ಲಿ ಕೆಲಸ ಕಾರ್ಯಗಳು ಅವರಿಗೆ ಸಕ್ಸಸ್ ಸಿಗಬೇಕು ಅಂತಂದ್ರೆ ಫಸ್ಟ್ ಲಗ್ನಾಧಿಪತಿ ತುಂಬಾ ಬಲವಾಗಿರಬೇಕು. ಇವರ ಜಾತಕದಲ್ಲಿ ಲಗ್ನಾಧಿಪತಿ ಬಲವಾಗಿ 9ನೇ ಮನೆಯಲ್ಲಿ ಭಾಗ್ಯಭಾವದಲ್ಲಿರೋದ್ರಿಂದ ಜಾತಕ ತುಂಬಾ ಚೆನ್ನಾಗಿದೆ. ಮತ್ತೆ ದಶಾಭುಕ್ತಿ ಅಂತ ಹೇಳ್ತೀವಿ, ಇವರಿಗೆ ಕೇತು ಮಹಾದಶೆ ನಡೀತಿದೆ, ಅದರಲ್ಲಿ ರಾಹು ಅಂತರ್ದಶೆ. ಯಾವಾಗ್ಲೂ ಈ ಸ್ವಲ್ಪ ರಾಹು ಕೇತುಗಳಂದ್ರೆ ನಾವು ಪಾಪಗ್ರಹಗಳು ಅಂತ ಹೇಳ್ತೀವಿ. ಆ ದಶಾಗಳು ನಡೆದಾಗ ಒಳ್ಳೆ ಫಲಗಳು ಕೊಡುತ್ತೆ, ಆದ್ರೆ ಸ್ವಲ್ಪ ಸಮಾಧಾನವಾಗಿ ಅವರು ತಾಳ್ಮೆಯಿಂದ ಇರುವಂತದ್ದು. ಆ ಟೈಮಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ, ಆಮೇಲೆ ತುಂಬಾ ಹತಾಶೆ ಕೂಡ ಇರುತ್ತೆ, ನಾವು ಜೀವನದಲ್ಲಿ ಏನ್ ಮಾಡಿದ್ರು ಕೂಡ ಏನೋ ಅಚೀವ್ ಮಾಡೋಕ್ಕಾಗಿಲ್ಲ ಅಂತ. ಆ ಸಮಸ್ಯೆಗಳಿಂದ ಇವರು ಸ್ವಲ್ಪ ಬಳಲುತ್ತಿರ್ತಾರೆ. ದಶೆಯಲ್ಲಿ 2022ರಿಂದ ಕೇತು ನಡೀತಾ ಇದೆ, ಅದು ಇನ್ನೂ ಒಂಚೂರು ಕಾಲ ಅವರಿಗೆ 2026 ಏಪ್ರಿಲ್ ವರೆಗೂ ಇರುವಂತದ್ದು. ತದನಂತರ ಅವರಿಗೆ ಗುರು ಅಂತರ್ದಶೆ ಬರುತ್ತೆ. ಗುರು ಬಂದು ಇವ್ರ ಲಗ್ನಕ್ಕೆ ತೃತೀಯ ಷಷ್ಠಮಾಧಿಪತಿ ಆಗಿರುವಂಥದ್ದು. ಷಷ್ಠ ಭಾವ ಅಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಇವ್ರ ಜಾತಕದಲ್ಲಿ ಗುರು ದ್ವಿತೀಯ ಸ್ಥಾನದಲ್ಲಿ ತುಂಬ ಪ್ರಬಲವಾಗಿರುವಂಥದ್ದು. ಏಪ್ರಿಲ್ 2026 ನಂತರ ಇವರಿಗೆ ಸಾಧ್ಯತೆಗಳು ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಮತ್ತು ಇದಕ್ಕೆ ಸ್ವಲ್ಪ ಆದಷ್ಟು ಇವರು ಒಂದು ನೀಲಮಣಿ ಹರಳನ್ನು ಎಡಗೈ ಮಧ್ಯದ ಬೆರಳಲ್ಲಿ 3ರಿಂದ 5 ಕ್ಯಾರೆಟನ್ನು ಧರಿಸುವಂಥದ್ದು. ಮತ್ತು ಕೇತು ದಶೆ ನಡೀತಾ ಇರುವಂಥದ್ದು. ಕೇತುಗೆ ಅಧಿಪತಿ ಗ್ರಹ ಗಣಪತಿ ದೇವರು ಅಂತ ಹೇಳ್ತೀವಿ. ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತು ಗಣಪತಿಗೆ ನೈವೇದ್ಯ ಕೊಡುವಂಥದ್ದು, ಮತ್ತು ಮೂಲ ಮಂತ್ರ ಓಂ ಗಂ ಗಣಪತೇ ನಮಃ ಅಂತ 108 ಬಾರಿ ಜಪ ಮಾಡುವಂಥದ್ದು. ಈ ರೀತಿ ಮಾಡಿಕೊಂಡ್ರೆ ಇವರಿಗೆ ಸಕ್ಸಸ್ ಸಿಗುತ್ತೆ. ಏಪ್ರಿಲ್ ವರೆಗೂ ವೇಟ್ ಮಾಡಿ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಮಾಲಾ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ಗೆ 2026 ಏಪ್ರಿಲ್ ನಲ್ಲಿ ಒಳ್ಳೆ ಸಕ್ಸಸ್ ಅನ್ನ ನೀವು ಕಾಣ್ತೀರಾ. ಅದಕ್ಕೆ ಏನೇನ್ ತಂತ್ರಗಳು ಬೇಕು, ಸರಳ ತಂತ್ರಗಳನ್ನ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಗುರೂಜಿ, ನಾವು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ನೋಡ್ಬೇಕಾಗಿತ್ತು. ಕನ್ಯಾ ರಾಶಿಯವರು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ. ಮತ್ತು ಇವತ್ತು ಶೇರ್ ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಲು ನಿಮಗೆ ಆಸಕ್ತಿ ಉಂಟಾಗುತ್ತೆ, ಅದರಿಂದ ಲಾಭ ಕೂಡ ಆಗುತ್ತೆ. ಆದರೆ ಸ್ವಲ್ಪ ನೋಡಿ ಎಚ್ಚರಿಕೆಯಿಂದ ನೀವು ಟ್ರೇಡಿಂಗ್ನ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇವತ್ತು ದೂರ ಪ್ರಯಾಣದ ಒಂದು ಯೋಗ ಇರುವಂಥದ್ದು. ಮತ್ತು ಮಾಡುತ್ತಿರುವ ವೃತ್ತಿಯಲ್ಲಿ ಒಂದು ಧನಾತ್ಮಕ ಬದಲಾವಣೆ ಆಗ್ಬೋದು, ಅಂದರೆ ಪಾಸಿಟಿವ್ ಚೇಂಜಸ್ ಆಗುವಂಥ ಎಲ್ಲ ಲಕ್ಷಣಗಳು ತುಲಾ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯವಾಗಿದೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ ಗುರುಜಿ. ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಇವತ್ತು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇಲ್ಲಾಂದ್ರೆ ಏನೋ ಒಂದು ಆರೋಗ್ಯದಲ್ಲಿ ಏರುಪೇರು, ಅದರಿಂದ ಮಾನಸಿಕ ಒತ್ತಡ ಆಗುವಂಥದ್ದು ಇರುವಂಥದ್ದು. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಹೆಚ್ಚಾಗಿ ಇವತ್ತು ವ್ಯಾಪಾರ ಮಾಡುತ್ತಿರೋರಿಗೆ ಅಧಿಕ ಲಾಭ ಇರುವಂಥದ್ದು. ಉದ್ಯೋಗದಲ್ಲಿ ಯಾರಿರ್ತೀರ ಧನುರಾಶಿಯವರು, ನಿಮ್ಮ ಕಲೀಗ್ಸ್ ಅವರಿಂದ ಸಪೋರ್ಟ್ ಜಾಸ್ತಿ ಸಿಗುತ್ತೆ, ಮತ್ತು ಮೇಲಾಧಿಕಾರಿಗಳಿಂದ ಒಂದು ಪ್ರಶಂಸೆ ಕೂಡ ಸಿಗುವಂಥದ್ದು. ಅದರಿಂದ ನಿಮಗೆ ದಿನ ಚೈತನ್ಯಮಯವಾಗಿರುತ್ತೆ. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳ್ಕೊಂಡಿದ್ದಾಯ್ತು. ಮುಂದಿನ ರಾಶಿ ಬಗ್ಗೆ ತಿಳಿಯೋಕು ಮುಂಚೆ ನಾವು ಈಗ ಮತ್ತೊಂದು ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ತಗೊಳ್ತಾ ಇದೀವಿ. ಇದು ಪ್ರಶ್ನಾ ಸಮಯ. ಗುರುಜಿ ತಗೊಳ್ಳೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ, ಮನೀಷಾ ಅಂತ. ಮನೀಷಾ, ಜನ್ಮ ದಿನಾಂಕ ತಿಳಿಸ್ಲಾ ಗುರುಜಿ? ಹೇಳಿ. 21/9/1989. ಜನ್ಮ ಸಮಯ ಬಂದು 11:05. ಇದು AM ಗಳಲ್ಲ PM ಗಳಲ್ಲ ಅಂತ ಹೇಳಿ ಅವರು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ. ಮಂಗಳೂರು ಅಂತ ಹೇಳ್ತಾ ಇದ್ದಾರೆ ಗುರುಜಿ ಜನ್ಮಸ್ಥಳ. ಹಾಗೆ ಚೈಲ್ಡ್ ಬರ್ತ್ ಇಶ್ಯೂಸ್ ಬಗ್ಗೆ ಇವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮನೀಷಾ ನೋಡಿ, ಮನೀಷಾ ಪ್ರಶ್ನೆ ಕಳಿಸಿದಾರಲ್ವಾ, ಅವರು ಹುಟ್ಟಿರುವಂಥದ್ದು ಗುರುವಾರ, ಮೃಗಶಿರ ನಕ್ಷತ್ರ ಇರುವಂಥದ್ದು, ವೃಷಭ ರಾಶಿ ಮತ್ತು ವೃಶ್ಚಿಕ ಲಗ್ನ. ಯಾವುದೇ ಒಂದು ಜಾತಕದಲ್ಲಿ ತುಂಬ ಪ್ರಬಲವಾಗಿರಬೇಕು ಅಂತಂದರೆ ಒಂದು ಶನೇಶ್ವರ ಗ್ರಹರು ತುಂಬ ಪ್ರಬಲ ಗ್ರಹ ಅಂತ ಹೇಳ್ತೀವಿ. ಯಾಕಂದರೆ ಶನಿ ಬಂದು ಸಮಸ್ತ ಒಂದು ಇದಕ್ಕೆ ಕರ್ಮಕಾರಕ ಗ್ರಹ. ಅಂದರೆ ಯಾವುದೋ ಒಬ್ಬ ವ್ಯಕ್ತಿಗೆ ಎಲ್ಲ ವಿಚಾರದಲ್ಲಿ ಒಳ್ಳೇದಾಗಬೇಕು ಅಂದರೆ ಅವ್ರು ಮಾಡಿರುವ ಕರ್ಮಗಳು ಒಳ್ಳೇದಾಗಿರಬೇಕು. ಅಂದರೆ ಅವ್ರ ಪ್ರೊಫೆಷನ್ ಆಗಿರ್ಬೋದು, ಅವ್ರ ಹಿಂದಿನ ಜನ್ಮದ ಕರ್ಮದ ವಿಚಾರದಲ್ಲಿ ಒಳ್ಳೇದಾಗಿರ್ಬೋದು. ಸಾರ್ವಜನಿಕವಾಗಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಜಾತಕ ವಿಶ್ಲೇಷಣೆ ವಿಚಾರವಾಗಿ. ಅದಕ್ಕೆ ನಾವು ಸಾಮಾನ್ಯವಾಗಿ ನಮ್ಮ ಹತ್ರ ಬಂದಾಗ ಕೇಳ್ತಿರ್ತಾರೆ, ಕೆಲವರು ಹಳೆ ಕಾಲದಲ್ಲಿ ಗುರು ಶನಿ ಹೇಗಿದೆ ಅಂತ. ಆ ಗುರು ಶನಿ ಬದಲಾವಣೆಯಿಂದನೇ ಫಲಗಳನ್ನ ಹೇಳುವಂತ ಒಂದು ಕಾಲ ಇತ್ತು. ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಇವರ ಜಾತಕದಲ್ಲಿ ಶನಿ ತುಂಬಾ ಪ್ರಬಲವಾಗಿದೆ, ದ್ವಿತೀಯ ಭಾವದಲ್ಲಿ. ಮತ್ತೆ ಸಂತಾನಕಾರಕವಾದ ಗ್ರಹ ಗುರು ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಅಡಚಣೆ ಆಗ್ತಿದೆ. ಅಷ್ಟಮ ಅಂದ್ರೆ ನಾವು ದುಸ್ಥಾನ ಅಂತ ಹೇಳ್ತೀವಿ. ಆ ವಿಚಾರದಲ್ಲಿ ಸ್ವಲ್ಪ ನಿಧಾನ ಇದೆ. ಗುರು ದಶನೆ ನಡೀತಾ ಇದೆ. ಅದರಲ್ಲಿ ಪುತ್ರಕಾರಕ ಸೂರ್ಯನ ಒಂದು ಅಂತರ್ದಶೆ ಡಿಸೆಂಬರ್ 2026
25ರವರೆಗೂ ಇರುತ್ತೆ. ಅದು ಮುಗಿದ ನಂತರ ಮುಂದೆ ಚಂದ್ರ ಇವರಿಗೆ ತುಂಬಾ ಒಳ್ಳೇದಿರುವಂಥದ್ದು ಜಾತಕದಲ್ಲಿ. ಚಂದ್ರ ಅಂತರ್ದಶೆ ಡಿಸೆಂಬರ್ ನಂತರ ಇದೆ. ಅದಲ್ದಿರ ಇವರ ಒಂದು ಜಾತಕ ಅಂದ್ರೆ ಸಂತಾನಕ್ಕೆ ವಿಚಾರಕ್ಕೆ ಇವ್ರು ಯಾರು ಪಾರ್ಟ್ನರ್ ಅಂದ್ರೆ ಅವರ ಪತಿ ಅವರ ವಿಚಾರದಲ್ಲೂ ಅವ್ರ ಡೀಟೇಲ್ಸ್ ಕಳ್ಸ್ಕೊಡಕ್ಕೆ ಇದ್ ಮಾಡಿದ್ರೆ ಒಂದು ಕಾರ್ಯಕ್ರಮದಲ್ಲಿ ವ್ಯವಸ್ಥೆ ಆದ್ರೆ ಇನ್ನೂ ಡೀಟೇಲ್ ಆಗಿ ಆನ್ಸರ್ಸ್ ಕೊಡ್ಬೋದು. ಇವರ ಒಂದು ಜಾತಕ ನೋಡಿದ್ರೆ ಮಾರ್ಚ್ 2026 ನಂತರ ಒಳ್ಳೇದಾಗುತ್ತೆ. ಮನೀಶಾ ಅವರು ನಮ್ಗೆ ನಿಮ್ಮ ಒಂದು ಬರ್ತ್ ಡೀಟೇಲ್ಸ್ ನ ಮಾತ್ರ ಕಳಿಸಿದ್ರಿ. ಏನು ಪುತ್ರ ಸಂತಾನ ಅಥವಾ ಸಂತಾನ ಪ್ರಾಪ್ತಿಗೆ ನೀವೇನ್ ಪ್ರಶ್ನೆಯನ್ನ ಕೇಳ್ತೀರಾ ಅದಕ್ಕೆ ಗಂಡ ಮತ್ತೆ ಹೆಂಡತಿ, ಪತಿ ಮತ್ತೆ ಪತ್ನಿ ಇಬ್ಬರ ಬರ್ತ್ ಡೀಟೇಲ್ಸ್ ನ ಕಳಿಸ್ಕೊಟ್ರೆ ಇನ್ನೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಗುರೂಜಿಗಳು ತಿಳಿಸಿರುವಂತಹ ಪರಿಹಾರ ಕ್ರಮಗಳನ್ನ ಕೂಡ ಮಾಡ್ಕೊಳ್ಳಿ. ಗುರೂಜಿ, ನಾವು ಮಕರ ರಾಶಿ ಬಗ್ಗೆ ದಿನ ಭವಿಷ್ಯವನ್ನ ನೋಡ್ಬೇಕಿತ್ತು. ಮಕರ ರಾಶಿಯವರಿಗೆ ಇವತ್ತು ಮಿತ್ರರಿಂದ ತುಂಬಾ ಲಾಭವಾಗುವಂಥದ್ದು. ದೇವತಾ ಕಾರ್ಯಗಳಲ್ಲಿ ವಿಶೇಷ ಸ್ವಲ್ಪ ವಿಘ್ನಗಳು ಬರಬಹುದು. ಆದ್ರಿಂದ ಧೃತಿಗಡಬೇಡಿ. ಯಾವುದೇ ಒಂದು ಕಾರ್ಯಗಳ ವಿಘ್ನ ಬಂದರೂ ಕೂಡ ಎಲ್ಲಿ ಅಡಚಣೆ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಅದನ್ನು ನಿವಾರಿಸ್ಕೊಂಡು ಮುಂದುವರೆದ್ರೆ ದಿನ ನಿಮ್ಗೆ ಚೆನ್ನಾಗಿರುತ್ತೆ. ಮಕರ ರಾಶಿ ನಂತರ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಹಣಕಾಸು ಕುಟುಂಬದ ವಿಚಾರದಲ್ಲಿ ಆದಷ್ಟು ಸ್ವಲ್ಪ ಎಚ್ಚರವಾಗಿರಿ. ಅಥವಾ ಅವರಿಂದ ಹಣ ಸಹಾಯ ಪಡಿಬಹುದು. ತದನಂತರ ನಿಮ್ಮ ಹತ್ರ ಹಣ ಇಲ್ದಿರ ಸ್ವಲ್ಪ ಏನಾದರೂ ಹಣದ ವಿಚಾರದಲ್ಲಿ ಸ್ವಲ್ಪ ವಾದ ವಿವಾದಗಳಾಗ್ಬೋದು. ಅದರಿಂದ ನಿಮ್ಮ ಮನಸ್ಸು ಘಾಸಿಗೊಳ್ಳುವಂಥದ್ದು. ಅದಕ್ಕೆ ಅದ್ರ ಬಗ್ಗೆ ಎಚ್ಚರಿಕೆ ಇದ್ರೆ ಇವತ್ತು ದಿನ ನಿಮ್ಗೆ ಶುಭವಾಗಿರುತ್ತೆ. ಕುಂಭರಾಶಿಯ ನಂತರ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಇವತ್ತಿನ ಬುಧವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ನೋಡಿ, ಮೀನ ರಾಶಿಯವರಿಗೆ ಅಧಿಕವಾದ ಒಂದು ಧನಲಾಭ ಇರುತ್ತೆ. ಇವತ್ತು ಧನಲಾಭ ಇದ್ರೂ ಕೂಡ ಸ್ವಲ್ಪ ಎಲ್ಲೋ ಮಾನಸಿಕ ಕಿರಿಕಿರಿ ಅಂದ್ರೆ ಮಾನಸಿಕ ನೆಮ್ಮದಿ ವಿಚಾರದಲ್ಲಿ ಸ್ವಲ್ಪ ಅನೆಮ್ಮದಿ ಇರುವಂಥದ್ದು. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಅದೊಂದು ನೀವು ದಾಟಿದ್ರೆ ನಿಮ್ಗೆ ಒಳ್ಳೆಯ ಧನಲಾಭ ಖಂಡಿತ ಅದನ್ನ ವಿಚಾರದಲ್ಲಿ ಅನುಭವಿಸ್ತೀರ ತಾವು. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ರೆ ನೇರ ಪ್ರಸಾರದಲ್ಲಿ ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ 777 ನಂಬರ್ ಏನಿದೆ ಆ ನಂಬರ್ಗೆ ಕಾಲ್ ಮಾಡಿ. ಅಥವಾ ಜಾಸ್ತಿ ಸಮಸ್ಯೆಗಳಿದೆ, ನಾವು ನೇರ ಪ್ರಸಾರದಲ್ಲೆಲ್ಲ ಚರ್ಚೆ ಮಾಡೋದಿಕ್ಕಾಗಲ್ಲ ಅನ್ನೋರು ಗುಪ್ತವಾಗಿ ಅಂದ್ರೆ ಗುಪ್ತ ಸಮಸ್ಯೆಗಳಿದ್ದಲ್ಲಿ ಕೂಡ ಗುರೂಜಿಗಳಿಗೆ 777 ನಂಬರ್ ಏನ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಖಂಡಿತ ಗುರೂಜಿಗಳು ಉತ್ತರವನ್ನ ನೀಡ್ತಾರೆ ಅಂತ ಹೇಳಿ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಏನಿದೆ, ಯಾವ ಕ್ಷೇತ್ರದಲ್ಲಿ ಇರುವಂತವರಿಗೆ ಎಷ್ಟು ಅಭಿವೃದ್ಧಿಗಳಾಗುತ್ತೆ, ಸೊ ಪರಿಹಾರ ಭಾಗವಾಗಿ ಏನೇನೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರೂಜಿಗಳ ಬಳಿ ಕೇಳ್ತಾ ಹೋಗೋಣ. ಗುರೂಜಿ, ಕನ್ಯಾ ರಾಶಿ ಅವ್ರಿಗೆ ಗೋಚಾರದ ಪ್ರಭಾವ ಯಾವ ರೀತಿ ಇದೆ, ಅದರ ಆಧಾರದ ಮೇಲೆ ರಾಶಿ ಫಲ ಏನ್ ಸೂಚಿಸುತ್ತೆ? ನೋಡಿ, ನಾವು ಯಾವುದೇ ರಾಶಿ ಫಲ ಹೇಳಬೇಕಾದಾಗ ಪ್ರಮುಖವಾದ ಗ್ರಹಗಳ ಗೋಚಾರನ ನಾವು ಪರಿಗಣನೆಗೆ ತಗೊಂಡಿದ್ವಿ. ಗ್ರಹಗಳ ಒಂದು ಫಲಗಳ ವಿಚಾರದಲ್ಲಿ ಆಗಸ್ಟ್ ಮಾಸದಲ್ಲಿ ಕನ್ಯಾ ರಾಶಿಯವರು ನೋಡೋದಾದ್ರೆ ಪ್ರಮುಖವಾಗಿ ಆಗಸ್ಟ್ ಮಾಸನೇ ಪೂರ್ತಿಯಾಗಿರುವಂಥ ಒಂದು ಶ್ರಾವಣ ಮಾಸ ಸಿಗುವಂಥದ್ದು ನಮಗೆ. ನಮ್ಮ ಎಲ್ಲ ವೀಕ್ಷಕರಿಗಲ್ಲೂ ಕೂಡ ಈ ಒಂದು ಶ್ರಾವಣ ಮಾಸ ಹಬ್ಬಗಳ ಮಾಸ ಅದ್ರ ಬಗ್ಗೆ ನಾವು ಸ್ವಲ್ಪ ಕಿರು ಪರಿಚಯ ಕೆಲವಾರು ಎಪಿಸೋಡ್ಸ್ಗಳಲ್ಲಿ ನೋಡಿದ್ವಿ. ಅದಲ್ದಿರ ಈ ಕನ್ಯಾ ರಾಶಿಯವರ ವಿಚಾರದಲ್ಲಿ ಹೇಗಿರುತ್ತೆ, ಆಗಸ್ಟ್ ತಿಂಗಳಲ್ಲಿ ಯಾವುದೆಲ್ಲ ನಿಮಗೆ ಪಾಸಿಟಿವ್ ಅಂಶಗಳು, ಯಾವುದೆಲ್ಲ ನೆಗೆಟಿವ್ ಅಂಶಗಳು ಅಂತ ನೋಡೋದಾದ್ರೆ ಗೋಚಾರದ ಅನುಸಾರವಾಗಿ ಮೊದಲನೇದಾಗಿ ಸೂರ್ಯಗ್ರಹ ಕನ್ಯಾ ರಾಶಿಯವರಿಗೆ ವ್ಯಯಸ್ಥಾನಕ್ಕೆ ಬರುವಂಥದ್ದು ಆಗಸ್ಟ್ 17ನೇ ತಾರೀಕು. ಸೂರ್ಯ ಭಗವಾನರು ವ್ಯಯಸ್ಥಾನಕ್ಕೆ ಬರುವಂಥದ್ದು ವಿಚಾರದಲ್ಲಿ ಅಂದ್ರೆ ನಿಮಗೆ ದುಸ್ಥಾನದಲ್ಲಿ ಬಂದಾಗ ಒಳ್ಳೆ ಫಲಗಳನ್ನ ನೀಡುತ್ತೆ. ಇದು ಒಂದು ಪ್ರಮುಖ ಬದಲಾವಣೆ ಅಂತ ಹೇಳ್ತೀವಿ. ಆಗಸ್ಟ್ 20ನೇ ತಾರೀಕು ಶುಕ್ರ ನಿಮ್ಗೆ ಲಾಭಸ್ಥಾನದಲ್ಲಿ ಬರುವಂಥದ್ದು. ಇದು ಕೂಡ ನಿಮ್ಗೆ ಒಳ್ಳೇದು ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂದ್ರೆ ಗುರು ಶುಕ್ರರು ಲಾಭಸ್ಥಾನದಲ್ಲಿ ಬಂದಾಗ ತುಂಬಾ ಒಳ್ಳೆ ಫಲ ಕೊಡುತ್ತೆ. ಮತ್ತೆ ಇನ್ನು ರಾಶಿಯಾಧಿಪತಿಯಾದ ಬುಧ, ಕನ್ಯಾ ರಾಶಿಗೆ ಅಧಿಪತಿ ಗ್ರಹ ಬುಧನೇ ಆಗ್ತಾರೆ. ಬುಧ ಕೂಡ ತನ್ನ ಮಿತ್ರನ ಮನೆ ಸಿಂಹ ರಾಶಿಗೆ ಆಗಸ್ಟ್ 30ನೇ ತಾರೀಕು ಬರುವಂಥದ್ದು. ಅಲ್ಲಿವರೆಗೂ ಲಾಭಸ್ಥಾನದಲ್ಲೇ ಇದ್ದಾರೆ. ರಾಶಿಯಾಧಿಪತಿ ಲಾಭಸ್ಥಾನದಲ್ಲಿದ್ದಾಗ ಶುಭ ಫಲಗಳನ್ನ ಕೊಡುತ್ತೆ. ಅದಲ್ದಿರ 30ನೇ ತಾರೀಕು ನಂತರ ಇನ್ನೂ ಶುಭವಾಗಿ ಬರುವಂಥದ್ದು. ಈ ರೀತಿ ಗ್ರಹ ಗೋಚಾರ ಪ್ರಭಾವವಾಗಿ ಈ ಪ್ರಮುಖ 3 ಗ್ರಹಗಳ ಬದಲಾವಣೆ ಆಗ್ತಿದೆ ಕನ್ಯಾ ರಾಶಿಯವರಿಗೆ. ಯಾವುದೇ ಪ್ರಮುಖ ದೊಡ್ಡ ಗ್ರಹಗಳ ಬದಲಾವಣೆ ಆಗಸ್ಟ್ ಮಾಸದಲ್ಲಿ ಇಲ್ಲ. ಮತ್ತೆ ನಮ್ಮ ಶಾಸ್ತ್ರದ ಅನುಸಾರವಾಗಿ ನಾವೇನು ಚಾತುರ್ಮಾಸ ಅಂತ ಕರಿತೀವಿ, ಆಷಾಢ, ಭಾದ್ರಪದ ಮತ್ತೆ ಈ ಒಂದು ಶ್ರಾವಣ ವಿಶೇಷ ಆಚರಣೆಗಳಿಗೆ ಬಹಳ ಮಹತ್ವ ನೀಡಿದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದ ವಿಚಾರವಾಗಿ ನೋಡೋದಾದ್ರೆ ಶ್ರಾವಣ ಸೋಮವಾರ ಆಗಿರ್ಬೋದು, ಶ್ರಾವಣ ಶನಿವಾರಗಳಾಗಿರ್ಬೋದು, ಮತ್ತೆ ಶ್ರಾವಣ ಮಂಗಳಗೌರಿ ವ್ರತ ಆಗಿರ್ಬೋದು, ಮತ್ತೆ ಶುಕ್ರವಾರ ಮಾಡುವಂತ ವರಮಹಾಲಕ್ಷ್ಮಿ ವ್ರತ, ಈ ಎಲ್ಲಾ ಆಚರಣೆಗಳು ಕೂಡ ನಮಗೆ ಶ್ರಾವಣ ಮಾಸದಲ್ಲೇ ಬರುವಂತದ್ದು. ನಾವು ಹೇಗೆ ಪ್ರತಿಯೊಂದು ವಿಚಾರದಲ್ಲಿ ಆಷಾಢದಲ್ಲಿ ಹೇಗೆ ನಾವು ವಿಶೇಷ
ವಿಶೇಷತೆ ಕೊಟ್ಟಿದ್ವಿ, ಆಷಾಢ ಶುಕ್ರವಾರ, ಆಷಾಢ ಗುರುವಾರ. ಅದೇ ರೀತಿ ಶ್ರಾವಣದಲ್ಲೂ ಕೂಡ ಆಚರಣೆಗಳಿಗೆ ಹೆಚ್ಚಾಗಿ ಮಹತ್ವ ನೀಡಿದ್ದೀವಿ. ಅಂದ್ರೆ ಈ ಗೋಚಾರ ಅಲ್ದಿರ ಈ ಒಂದು ಆಗಸ್ಟ್ ಮಾಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮಗೆ ಶ್ರಾವಣ ಮಾಸನೇ ಸಿಗೋದ್ರಿಂದ ಅಂದ್ರೆ ಒಂದು ಸಕಾರಾತ್ಮಕ ಸಿಗುತ್ತೆ. ಕನ್ಯಾ ರಾಶಿ ಅಲ್ದಿರ ದ್ವಾದಶ ರಾಶಿಗಳಲ್ಲೂ ಕೂಡ, ಯಾಕಂದ್ರೆ ನಮ್ಮ ಒಂದು ರಾಶಿ ಆಧಾರಿತ ಫಲ ಹೇಳ್ಬೇಕಾದಾಗ ಪಂಚಾಂಗ ಆಧಾರಿತವಾಗಿ ನೋಡ್ತೀವಿ. ಅಂದ್ರೆ ಪಂಚಾಂಗ ಅಂದ್ರೆ ಏನ್ ಹೇಳಿ, ಆ ಒಂದು ಮಾಸ ಚೆನ್ನಾಗಿರ್ಬೇಕು, ಆ ಮಾಸದಲ್ಲಿ ಎಲ್ಲ ಶುಭ ಸಮಾರಂಭಗಳು ನಡೀತಾ ಇದ್ರೆ ಮಾನಸಿಕವಾಗಿ ಆಹ್ಲಾದಕರ ವಿಚಾರಗಳು ಖಂಡಿತ ಇರುತ್ತೆ. ಮತ್ತೆ ಉಳಿದಿರುವಂತದ್ದು ನಾವು ಶನಿ ಗುರುರ ಒಂದು ಗೋಚಾರ. ಈ ಒಂದು ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಇರುವಂತದ್ದು. ಇಲ್ಲೇನಾಗುತ್ತೆ, ಕನ್ಯಾ ರಾಶಿಯವರಿಗೆ ಪಂಚಮಾಧಿಪತಿ, ಷಷ್ಠ್ಯಾಧಿಪತಿ ಸಪ್ತಮ ಭಾವದಲ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ, ಕೆಲವೊಬ್ರೆ ಹೇಳ್ತಾರೆ ಒಂದು ಕಂಟಕ ಶನಿ ಸಪ್ತಮ ಭಾವ ಅಂತ ಹೇಳ್ತೀವಿ. ಆದ್ರೆ ಶನಿಯ ದೃಷ್ಟಿ ನಿಮಗಿದೆ, ಶನಿ ನಿಮ್ಗೆ ಯೋಗಕಾರಕನ ಗ್ರಹನೇ ಆಗಿರೋದ್ರಿಂದ, ಶನಿ ದೃಷ್ಟಿ ಇರೋದ್ರಿಂದ ಏನು ಅಂತ ಕೆಡಕನ್ನ ಮಾಡಲ್ಲ. ಯಾಕಂದ್ರೆ ಶನಿಯ ಒಂದು ಮಿತ್ರನೇ ಬುಧ ಗ್ರಹ, ಒಂದು ರಾಶಾಧಿಪತಿ ಮಿತ್ರ ಆಗಿರೋದ್ರಿಂದ ಸಮಸ್ಯೆ ಕೊಡೋದಿಲ್ಲ. ಆದ್ರೆ ಸ್ವಲ್ಪ ಸಣ್ಣ ಪುಟ್ಟ ಶನೇಶ್ವರನಿಗೆ ಪರಿಹಾರ, ಶನೇಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ದರ್ಶನ ಮಾಡುವಂಥದ್ದು, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಇದೆಲ್ಲ ನಿಮಗೆ ಒಳ್ಳೆ ತರುತ್ತೆ. ಮುಂದೆ ನಿಮಗೆ ಈ ಗುರುಬಲ ಸ್ವಲ್ಪ ಕಮ್ಮಿ ಆಗಿರುವಂಥದ್ದು, ದಶಮ ಭಾವದಲ್ಲಿ ಗುರು ಅಷ್ಟೊಂದು ಬಲವಾಗಿರೋದಿಲ್ಲ. ಆದ್ರೂ ಕೂಡ ಏನಾಗುತ್ತೆ, ಗೋಚಾರದಲ್ಲಿ ದಶಮ ಬಂತಂದ್ರೆ ಏನಾಗುತ್ತೆ, ಧೈರ್ಯ, ಸಾಹಸ, ಪರಾಕ್ರಮ ಜಾಸ್ತಿ ಇರುತ್ತೆ. ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಎಲ್ಲರನ್ನೂ ಮುನ್ನುಗ್ಗಿ ಮಾಡ್ತೀರಾ. ಈ ರೀತಿ ಒಂದು ಸಣ್ಣ ಪುಟ್ಟ ಗ್ರಹಗಳ ಬದಲಾವಣೆ ಮತ್ತೆ ಶನಿ ಗುರುರ ಒಂದು ಪ್ರಭಾವ ಕನ್ಯಾ ರಾಶಿಯವರಿಗೆ ಈ ರೀತಿ ಇರುತ್ತೆ. ಇದರ ಪ್ರಕಾರದಲ್ಲಿ ಫಲಗಳು ಇರುವಂತದ್ದು. ಗುರುಜಿ, ಇನ್ನು ನೀವು ತಿಳಿಸಿರೋ ಪ್ರಕಾರ ಇನ್ನೂ ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಕನ್ಯಾ ರಾಶಿಯವರ ಮೇಲೆ ಗ್ರಹ ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರುತ್ತೆ ಅಂತ ಹೇಳಿ. ನೋಡಿ, ನವಗ್ರಹಗಳ ಗೋಚಾರ ಪ್ರಭಾವ ಕನ್ಯಾ ರಾಶಿಯವರಿಗೆ ನೋಡ್ಬೇಕಾದ್ರೆ ಪ್ರಬಲವಾಗಿ ನಾವು ಶಕ್ತ ಗ್ರಹಗಳು ಅಂದ್ರೆ ಗುಡ್ ಪ್ಲಾನೆಟ್ಸ್ ಅಂತ ನೋಡೋದು. ಶಕ್ತ ಗ್ರಹಗಳು ಶಕ್ತ ಫಲಗಳನ್ನ ಕೊಡುತ್ತೆ, ಅಂದ್ರೆ ಶಕ್ತಿಯುತವಾದ ಫಲಗಳು ಕೊಡುತ್ತೆ. ಸಪ್ತಮ ಸ್ಥಾನದಲ್ಲಿ ಶನಿ ಯಾವಾಗ್ಲೂ ನಕಾರಾತ್ಮಕ ವಿಚಾರಗಳು ಕೊಟ್ಟರು ಕೂಡ ರಾಶಿಯ ಒಂದು ಅಧಿಪತಿ ಮಿತ್ರರಾಗಿರೋದ್ರಿಂದ ಶನಿಯ ದೃಷ್ಟಿ ಒಳ್ಳೆಯದನ್ನೇ ಕೊಡುತ್ತೆ. ಪಂಚಮ ಷಷ್ಠ್ಯಾಧಿಪತಿ ಆಗಿರುವಂತಹ ಶನೇಶ್ವರು ಸಪ್ತಮ ಭಾವದಲ್ಲಿ, ಅಂದ್ರೆ ಸಪ್ತಮ ಭಾವ ಅಂದ್ರೆ ಕೇಂದ್ರ ಭಾವ ಬರುತ್ತೆ ಕನ್ಯಾ ರಾಶಿಯವರಿಗೆ. ಸೊ ಕಂಟಕ ಶನಿ ಆದ್ರೂ ಕೂಡ ಶನಿಯ ಒಂದು ಏನೇ ನಿಮಗೆ ಅವಕೃಪೆಗೆ ಒಳಗಾದ್ರೂ ಕೂಡ ಅಂತ ಕೆಟ್ಟ ಫಲಗಳನ್ನ ನೀಡೋದಿಲ್ಲ. ಶನೇಶ್ವರನಿಗೆ ಸಂಬಂಧಪಟ್ಟಂತ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಮತ್ತೆ ಗೋಚಾರದಲ್ಲಿ ನಿಮ್ಮ ರಾಶಾಧಿಪತಿ ಬುಧ ಲಾಭ ಸ್ಥಾನದಲ್ಲಿರುವಂತದ್ದು, ಅಂದ್ರೆ ಚಂದ್ರನ ಮನೆ ಶತ್ರು ಮನೆ ಆದ್ರೂ ಕೂಡ ಲಾಭ ಸ್ಥಾನ ನಿಮಗೆ ಒಳ್ಳೇದು ಕೊಡುತ್ತೆ. ವೃತ್ತಿ ಜೀವನದಲ್ಲಿ ಹೆಚ್ಚು ಅನುಕೂಲತೆಗಳು ಕೊಡುವಂತದ್ದು ಮತ್ತು ಕನ್ಯಾ ರಾಶಿಯ ಜಾತಕಸ್ಥರಲ್ಲಿ ಉದ್ಯೋಗದಲ್ಲಿ ಒಳ್ಳೆ ಅನುಕೂಲತೆ ಕೊಡುತ್ತೆ. ಆದ್ರೆ ಒಂದು ಕಿವಿ ಮಾತು ಏನಂದ್ರೆ, ಸ್ವಲ್ಪ ಕನ್ಯಾ ರಾಶಿಯವರು ಒಂದು ಬದಲಾವಣೆ ವಿಚಾರದಲ್ಲಿ, ಉದ್ಯೋಗ ಬದಲಾವಣೆ ತಾವೇನಾದ್ರೂ ಆಗಸ್ಟ್ ತಿಂಗಳಲ್ಲಿ ಪ್ಲಾನ್ ಮಾಡ್ಕೊಂಡ್ರೆ ಸ್ವಲ್ಪ ಸಾಧಾರಣ ಫಲ ಇರುತ್ತೆ. ಅದನ್ನ ಸ್ವಲ್ಪ ಮುಂದೂಡಿ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಯಾವುದೇ ರೀತಿ ಚಾನ್ಸ್ ಕೊಡಬೇಡಿ ಒಂದು ಕೆಲಸದ ಬದಲಾವಣೆ ಅಂತ ಹೇಳ್ತೀವಿ. ಮತ್ತೆ ದ್ವಿತೀಯ ಮತ್ತು ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹರು ಲಾಭ ಸ್ಥಾನದಲ್ಲಿ ಬರುವಂತದ್ದು. ಈ ಲಾಭ ಸ್ಥಾನದಲ್ಲಿ ಬಂದ್ರೆ ಏನಾಗುತ್ತೆ, ಸ್ತ್ರೀ ಮೂಲದಿಂದ ಲಾಭ, ಸ್ತ್ರೀ ಮೂಲದಿಂದ ಪುರುಷರಿಗೆ ಸಂಪತ್ತು, ಅಥವಾ ಪುರುಷರಿಗೆ ಸ್ತ್ರೀ ಮೂಲದಿಂದ ಒಳ್ಳೇದಾಗುವಂಥದ್ದು. ಮತ್ತೆ ಭೋಗ ಸಾಮಗ್ರಿಗಳ ಮೇಲೆ ಹೆಚ್ಚು ಆಸಕ್ತಿ ಆಗುವಂಥದ್ದು. ಯಾವುದೇ ಒಳ್ಳೆ ಐಟಮ್ ನ ನೋಡಿದ್ರೆ, ಒಂದು ಅಲಂಕಾರಿಕ ವಸ್ತು, ಮನೆಗೆ ಒಳ್ಳೆ ಇಂಟೀರಿಯರ್ ಐಟಮ್ಸ್ ಆಗಿರ್ಬೋದು, ಒಂದು ಸೋಫಾ ಆಗಿರ್ಬೋದು, ಒಂದು ಯಾವುದೇ ವಸ್ತು ಸಣ್ಣ ಪುಟ್ಟ ಇಷ್ಟಪಟ್ರೆ ಅದು ಲಭಿಸುವಂತ ಎಲ್ಲಾ ಭಾಗ್ಯಗಳು ಸಿಗುತ್ತೆ. ಮತ್ತೆ ಶುಕ್ರ ಒಂದು ಕಲೆ, ಸಾಹಿತ್ಯ, ನೃತ್ಯ ಮತ್ತು ಬರವಣಿಗೆ, ಆರ್ಟ್ಸ್ ರಿಲೇಟೆಡ್, ಫೈನ್ ಆರ್ಟ್ಸ್ ಅಂತ ಹೇಳ್ತೀವಿ, ಅದು ಕೂಡ ಎಕ್ಸಲೆಂಟ್ ಇರುವಂತದ್ದು. ಮತ್ತೆ ಹಣದ ಒಂದು ಎಲ್ಲಾ ಸೌಖ್ಯಗಳು ಈ ಒಂದು ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಈ ಒಂದು ನವಗ್ರಹಗಳ ಗೋಚಾರದಲ್ಲಿ ಪ್ರಮುಖವಾಗಿ ಶನೇಶ್ವರನಾಗಿರ್ಬೋದು, ಶುಕ್ರ ಆಗಿರ್ಬೋದು, ಸೂರ್ಯನಾಗಿರ್ಬೋದು, ಇದು ರಾಶಿಯಾಧಿಪತಿಯ ಬುಧ, ಈ ಒಂದು ಗೋಚಾರದ ಪ್ರಭಾವ ಒಂದು ಕನ್ಯಾ ರಾಶಿಯವರಿಗೆ ಸಿಗುವಂತದ್ದು. ಗುರುಜಿ, ನೀವು ತಿಳಿಸಿರೋ ಪ್ರಕಾರ ರಾಶಿಯಾಧಿಪತಿ ಗೋಚಾರದ ಪ್ರಭಾವ ಹೇಗಿರುತ್ತೆ, ಜೊತೆಗೆ ಈ ಒಂದು ಆಗಸ್ಟ್ ಮಂತ್ನಲ್ಲಿ ಕನ್ಯಾ ರಾಶಿಯವರು ಅಂದ್ಕೊಂಡಿದ್ದನ್ನ ಮಾಡ್ತಾರಾ, ಹೇಗೆ ಯಾವ್ಯಾವ ಒಂದು ಅಭಿವೃದ್ಧಿ ಕಾರ್ಯಗಳು ಆಗುತ್ತೆ ಅವ್ರ ಕಡೆಯಿಂದ? ನೋಡಿ, ತುಂಬಾ ಒಂದು ಒಳ್ಳೆ ವಿಚಾರ. ನೋಡಿ, ರಾಷ್ಟ್ರಾಧಿಪತಿ ನಾನು ಅವಾಗಲೇ ತಿಳಿಸ್ದಂಗೆ 30ನೇ ತಾರೀಕುವರೆಗೂ ಲಾಭ ಸ್ಥಾನದಲ್ಲೇ ಇದ್ದಾರೆ. ಸೊ ರಾಷ್ಟ್ರಾಧಿಪತಿ ಲಾಭ ಸ್ಥಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಫಲ ಕೊಡುತ್ತೆ. 30ರ ನಂತರ ವ್ಯಯ ಸ್ಥಾನಕ್ಕೆ ಬರುವಂತದ್ದು. ಇನ್ನು ಚತುರ್ಥ ಸಪ್ತಮಾಧಿಪತಿಯಾದ ಗುರು ಭಗವಾನರು ದಶಮ ಸ್ಥಾನದಲ್ಲಿದ್ದು ಸುಖ ಸ್ಥಾನ ಅಂತ ಹೇಳ್ತೀವಿ, ವಿವಾಹ ಸ್ಥಾನ ಗುರು ನಿಮ್ಗೆ ಆಗುವಂತದ್ದು. ಸೊ ದಶಮದಲ್ಲಿ ಗುರು ಇದ್ದಾಗ ನಿಮ್ಗೆ ಏನ್ ಕೊಡುತ್ತೆ, ಧಾರ್ಮಿಕತೆಯನ್ನು ಹೆಚ್ಚಾಗಿ ತಂದು ಕೊಡುವಂತದ್ದು. ಅಂದ್ರೆ ನಿಮಗೆ ತರ್ಕಶಾಸ್ತ್ರ, ಯಾರೋ ವಕೀಲ ವೃತ್ತಿ ಮಾಡ್ತಿರ್ತೀರಾ, ವೇದಾಂತ, ವ್ಯಾಕರಣ ಶಾಸ್ತ್ರದಲ್ಲಿ ನಿಮಗೆ ಪ್ರಾವೀಣ್ಯತೆ
ಸಿಗುತ್ತೆ. ಗುರು ಶಾಸ್ತ್ರಗಳಲ್ಲಿ ಪ್ರಬಲವಾಗಿರುವಂತ ಗ್ರಹ, ಅದಕ್ಕೆ ಶಾಸ್ತ್ರ ಪ್ರವಕ್ತರು, ವ್ಯಾಖ್ಯಾನಕಾರರು ಮತ್ತೆ ಕನ್ಯಾ ರಾಶಿಯವರು ಈ ಒಂದು ಅನುಕೂಲತೆಗಳನ್ನ ಈ ಒಂದು ಆಗಸ್ಟ್ ಮಾಸದಲ್ಲಿ ಪಡಿತೀರಾ. ವಿಶೇಷವಾಗಿ ಪೌರೋಹಿತ್ಯ, ದೇವತಾ ಕಾರ್ಯ, ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿ ಮಾಡ್ತಿರೋರಿಗೆ ಯಶಸ್ಸು ತುಂಬಾ ಚೆನ್ನಾಗಿ ಸಿಗುತ್ತೆ. ಮತ್ತೆ ಅದೇ ರೀತಿ ಕುಜ ಕೂಡ ನಿಮಗೆ ಬಲವಾಗಿರೋದ್ರಿಂದ ಉಪ್ಪಿನ ತಯಾರಕರು, ವಿಶೇಷವಾಗಿ ಅಕ್ಕಸಾಲಿಗರು ಅಂದ್ರೆ ಚಿನ್ನ ಬೆಳ್ಳಿ ಮಾಡ್ತಾರಲ್ವಾ, ಆ ಒಂದು ಅಕ್ಕಸಾಲಿಗರ ಅಂತ ಹೇಳ್ತೀವಿ ಅವರು, ಮತ್ತೆ ಪ್ರಾಣಿ ಸಾಕಾಣಿಕೆ ಮಾಡುವಂತವರು, ಅವರಿಗೆ ತುಂಬಾ ಒಳ್ಳೇದಾಗುತ್ತೆ. ಯಜ್ಞ, ಜ್ಞಾನ, ತೀರ್ಥಯಾತ್ರೆ, ಇದರಿಂದ ಗುರು ಸೇವೆ ಮಾಡಲು ಕೂಡ ನಿಮಗೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಒಳ್ಳೇದಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಗುರು ಬಂದು ವಾಯುತತ್ವನ ಸೂಚಿಸುತ್ತೆ. ವಾಯುತತ್ವ ಅಂದ್ರೆ ಆಕಾಶಯಾನ, ಗಗನಯಾನ ಅಂತ ನಾವೇನ್ ತಗೊಂತೀವಿ, ಅದಕ್ಕೆ ಸಂಬಂಧಪಟ್ಟಂತ ಸಂಶೋಧಕರು ಅಂತ ಹೇಳ್ತೀವಲ್ಲ, ಅವರ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಧಾನ್ಯಗಳು ಹೆಚ್ಚಾಗಿ ಲಾಭ ತಂದು ಕೊಡುವಂಥದ್ದು, ವಿಶೇಷವಾಗಿ ರೇಷ್ಮೆ ಉದ್ಯೋಗದಲ್ಲಿ ಅಭಿವೃದ್ಧಿ ಕಾಣ್ತೀರಾ ಕನ್ಯಾ ರಾಶಿಯವರು. ಮತ್ತೆ ಭಾಷೆಗಳಲ್ಲಿ ಬುಧ ಕೂಡ ಲಾಭ ಸ್ಥಾನದಲ್ಲಿ ಇರುವಂಥದ್ದು, ಭಾಷೆಗಳಲ್ಲಿ ಪ್ರಾಮುಖ್ಯತೆ ಹೆಚ್ಚು ಕೊಡುತ್ತೆ. ಈ ಒಂದು ಮಾಸದಲ್ಲಿ ಹೊಸ ಭಾಷೆ ಕಲಿಯುವಂಥದ್ದು, ಹೊಸ ಒಂದು ಕಲ್ಚರ್ಗೆ ನೀವು ಎಕ್ಸ್ಪೋಜರ್ ಸಿಗುವಂಥದ್ದು, ಮತ್ತೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬುಧನ ಒಂದು ಲಾಭ ಸ್ಥಾನದ ವಿಚಾರದಲ್ಲಿ ಗೋಚರದಲ್ಲಿ, ಮತ್ತು ನಿಮಗೆ ತೃತೀಯ ಅಷ್ಟಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ರಾಶಿಯಲ್ಲೇ ಬರ್ತಾರೆ ಈ ಒಂದು ಆಗಸ್ಟ್ ಮಾಸದಲ್ಲಿ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಮಂಗಳ ಬಂದು ಸ್ಕಿಲ್ ನ ತೋರಿಸುತ್ತೆ. ಸೊ ನಿಮ್ಗೆ ವೃತ್ತಿಪರತೆ ಜಾಸ್ತಿ ಆಗುತ್ತೆ ಮತ್ತು ಹೆಚ್ಚು ಅವಕಾಶಗಳು, ಸನ್ಮಾನಗಳು ಮತ್ತು ಇದೆಲ್ಲ ಹುಡುಕಿಕೊಂಡು ಬರುವಂತ ಒಳ್ಳೆಯ ಯೋಗಗಳನ್ನ ಈ ಒಂದು ರಾಶಾಧಿಪತಿಯ ಗೋಚಾರ ಲಾಭದಲ್ಲಿದ್ದು ಮತ್ತು ಉಳಿದಿರೋಂಥ ಎಲ್ಲ ಗ್ರಹಗಳ ಒಂದು ಗೋಚಾರ ಲಾಭವನ್ನು ತಂದು ಕೊಡುತ್ತೆ ಕನ್ಯಾ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ. ಗುರೂಜಿ, ಇದಾದ ನಂತರ ಮುಂದುವರೆದು ನೋಡೋದಾದ್ರೆ ನಕ್ಷತ್ರಗಳ ಅನುಸಾರ ಕನ್ಯಾ ರಾಶಿಯವರಿಗೆ ಏನಾದ್ರೂ ಫಲಗಳು ಸಿಗಬಹುದಾ? ಆಗಸ್ಟ್ ತಿಂಗಳಿನಲ್ಲಿ ಅವರು ಮಾಡ್ಕೊಳ್ಬಹುದಾದಂತಹ ಪರಿಹಾರ ಭಾಗಗಳೇನಾದ್ರೂ ಇದೆಯಾ? ನೋಡಿ, ವಿಶೇಷವಾಗಿ ಬಹುಮುಖ್ಯವಾಗಿ 3 ನಕ್ಷತ್ರಗಳು, ಉತ್ತರ ಫಾಲ್ಗುಣಿ, ಚಿತ್ತಾ ನಕ್ಷತ್ರ, ಹಸ್ತ ನಕ್ಷತ್ರ ಅಂತ ಹೇಳ್ತೀವಿ. ಉತ್ತರ ಫಾಲ್ಗುಣಿ 4ನೇ ಪಾದ ಬರುವಂತದ್ದು, ಹಸ್ತ ನಕ್ಷತ್ರ 1, 2, 3, 4 ಪಾದ, ಚಿತ್ತಾ ನಕ್ಷತ್ರದವರು 3 ಪಾದ ಬರುತ್ತೆ. ಇದರಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರದವರ ವಿಚಾರದಲ್ಲಿ ಕನ್ಯಾ ರಾಶಿಯ ಫಲಗಳನ್ನು ನೋಡಿದಾಗ ಒಂದು ಹೊಸ ತರವಾಗಿ ಇರುವಂತಹ ಹೊಸ ವಿಚಾರ, ಹೊಸ ಐಡಿಯಾವನ್ನು ಹೊಂದಿರುವಂತವರ ಭೇಟಿ ತಮಗಾಗುತ್ತೆ. ಹೊಸ ವ್ಯಕ್ತಿಯ ಭೇಟಿ ನಿಮಗೆ ಅನಿರೀಕ್ಷಿತವಾಗಿ ಸಿಗುವಂಥದ್ದು, ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ತಾವು ಭೇಟಿ ಆಗ್ಬೋದು. ಅದರಿಂದ ನಿಮಗೆ ಯಾವುದೋ ಒಂದು ಕಡೆಯಿಂದ ಶುಭವಾಗುವಂಥದ್ದು, ಅನುಕೂಲತೆಗಳನ್ನು ತಂದುಕೊಡುವಂಥದ್ದು. ಹಸ್ತ ನಕ್ಷತ್ರದವರಿಗೆ ಒಂದು ಆಕಸ್ಮಿಕ ಸಣ್ಣ ಅಂಶ ಲಭಿಸುವಂಥದ್ದು, ಅದರಿಂದ ನಿಮಗೆ ಲಭಿಸುವಂಥದ್ದು ಕೆಲಸ ಕಾರ್ಯ ವಿಚಾರವಾಗಿರ್ಬೋದು, ಮತ್ತೇನೋ ಅನಿರೀಕ್ಷಿತವಾಗಿ ಸಿಗೋದ್ರಿಂದ ಅಲ್ಲಿ ನಿಮಗೆ ಅದೃಷ್ಟ ಕುಲಾಯಿಸುವಂಥದ್ದು. ಚಿತ್ತಾ ನಕ್ಷತ್ರದವರಿಗೆ ಯಾವುದೋ ಒಂದು ನಿಮಗೆ ಹತ್ತಿರದಿಂದ ಒಂದು ನಿಮ್ಮ ಹತ್ತಿರದವರಿಂದ ಒಂದು ಆಹ್ವಾನ ಸಿಗ್ಬೋದು, ಒಂದು ಇನ್ವಿಟೇಷನ್ಸ್ ಇಂದ ನಿಮಗೆ ಒಂದು ಖುಷಿ ಆಗುವಂಥದ್ದು, ಒಂದು ರೆಕಗ್ನೈಸೇಷನ್ ಸಿಗುವಂಥದ್ದು. ಸೊ ಇದು ಈ 3 ನಕ್ಷತ್ರದ ಫಲಗಳಾಗಿರುವಂಥದ್ದು. ಮತ್ತು ಪರಿಹಾರಗಳಂತ ನೋಡೋದಾದ್ರೆ ನಾವು ಅವಾಗಲೇ ನೋಡೋದಂಗೆ ಸ್ವಲ್ಪ ಕನ್ಯಾ ರಾಶಿಯವರಿಗೆ ಕಂಟಕ ಶನಿ, ಸಪ್ತಮ ಶನಿ ಇರೋದ್ರಿಂದ ಕಂಟಕ ಶನಿ ಅಂತ ಹೇಳ್ತೀವಿ. ಶನೇಶ್ವರನಿಗೆ ಒಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ದೊತ್ತು ಭೇಟಿ ನೀಡುವಂಥದ್ದು ಮತ್ತು ಶನಿ ಚಾಲಿಸವನ್ನು ಪಠನೆ ಮಾಡುವಂಥದ್ದು. ಮತ್ತೆ ಶಿವನ ಅನುಗ್ರಹ ಶನೇಶ್ವರನ ಮೇಲೆ ಇರೋದ್ರಿಂದ ದಿನಾಲು ರುದ್ರ ಚಮಕ ಅಂತ ಬರುತ್ತೆ, ಅದನ್ನ ಪಠನೆ ಮಾಡುವಂಥದ್ದು ತುಂಬಾ ಒಳ್ಳೆಯದನ್ನ ಕೊಡುವಂಥದ್ದು. ಮತ್ತೆ ಯಾವುದೇ ರೀತಿ ಒಂದು ತೆಂಗಿನಕಾಯಿ ಅಥವಾ ಬಾದಾಮಿ ದಾನವನ್ನು ಅಥವಾ ಸಾಸಿವೆ ಎಣ್ಣೆ ದಾನವನ್ನು ಶನಿವಾರದ ಹೊತ್ತು ನೀಡೋದ್ರಿಂದ ಒಳ್ಳೇದು. ಅಂದ್ರೆ ಯಾರಿಗೆ ದಾನ ನೀಡಬೇಕು? ಖಂಡಿತ ಅಲ್ಲಿ ಯಾರೋ ಒಂದು ಅಶಕ್ತರು ಇರ್ತಾರೋ, ಒಬ್ರು ಏನೋ ಒಂದು ಭಿಕ್ಷಕರು ಇರ್ತಾರೋ ದೇವಸ್ಥಾನದ ಹತ್ರ, ಅಥವಾ ದೇವಸ್ಥಾನದ ಒಳಗಡೆ ಯಾರಾದ್ರೂ ದೇವತಾ ಕಾರ್ಯಗಳಿಗೆ ಕೆಲವೊಂದು ವಸ್ತುಗಳನ್ನ ಬಳಸ್ತಾ ಇರ್ತಾರೆ, ಅರ್ಚಕರಿಗೆ ನೀಡಬಹುದು, ಬ್ರಾಹ್ಮಣರಿಗೆ ನೀಡಬಹುದು, ಅಥವಾ ಅಶಕ್ತರಿಗೆ ಅಲ್ಲಿ ನೀಡಬಹುದಾಗಿದೆ. ಮತ್ತೆ ಸಾಧ್ಯವಾದಾಗಲೆಲ್ಲ ಒಂದು ಹನುಮಾನ್ ಚಾಲಿಸವನ್ನು ಬೆಳಗ್ಗೆ ಸಂಜೆ ಹೇಳುವಂಥದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಇದನ್ನ ಪರಿಹಾರ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಸೂಚನೆ ಏನು ಅಂತಂದ್ರೆ, ಒಂದು ನಿಮ್ಮ ಒಂದು ಸೂರ್ಯ ಈ ಗೋಚಾರ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಸೂರ್ಯನ ಅಂಶ ಪಡ್ಕೋಬೇಕು ಇವರು. ಸೂರ್ಯನ ಅಂಶ ಹೇಗೆ ಪಡ್ಕೊಳ್ಳುವಂಥದ್ದು? ತಾಮ್ರಕ್ಕೆ ಕಾರಕ ಸೂರ್ಯ ಗ್ರಹ ಆಗ್ತಾರೆ. ಸೊ ಅದಕ್ಕೆ ತಾಮ್ರದ ಬಿಂದಿಗೆಯಲ್ಲಿ ರಾತ್ರಿ ನೀರು ತುಂಬಿಸಿ ಬೆಳಗಿನ ಜಾವ ಕನ್ಯಾ ರಾಶಿಯವರು ಆ ನೀರನ್ನ ಸೇವಿಸುವುದರಿಂದ ಆ ಅಂಶ ಬರೋದ್ರಿಂದ ನಿಮಗೆ ಒಂದು ಅಚ್ಚರಿ ಫಲಿತಾಂಶಗಳನ್ನ ಪಡ್ಕೋಬಹುದು. ಈ ರೀತಿ ಒಂದು ಸೂಚನೆ ತಾವು ಪಾಲಿಸಬಹುದು. ಪರಿಹಾರಗಳನ್ನ ಶನಿಶ್ಚರನ ಸಂಬಂಧಿತವಾಗಿ ಮಾಡ್ಕೋಬಹುದು. ಅದರಲ್ದಿರ 3 ನಕ್ಷತ್ರಗಳ ಫಲ ಹೇಳಿರೋ ವಿಚಾರದಲ್ಲಿ ಪಾಲಿಸಿದರೆ ನಿಮಗೆ ತುಂಬಾ ಆಗಸ್ಟ್ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಶುಭವಾಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯವರು ಯಾರೆಲ್ಲ ಇವತ್ತಿನ ಸಂಚಿಕೆಯನ್ನ ವೀಕ್ಷಿಸಿದ್ದೀರಾ, ಪರಿಹಾರ ಭಾಗವಾಗಿ ಏನೇನೆಲ್ಲ ಮಾಡ್ಕೊಳ್ಬಹುದು, ಜೊತೆಗೆ ಮತ್ತಷ್ಟು ಸುಲಭ ತಂತ್ರಗಳನ್ನ ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದೀರಾ. ಹಾಗೆ ದಿನದ ವಿಶೇಷತೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ಕನ್ಯಾ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.